ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಪಾರ್ಟ್ ಆಫ್ ದಿ ಟೀಮ್. ಮೈಕ್ ಪಾಪ್ಕಾರ್ನ್ ಫಿಲ್ಮ್ಸ್ ಭಾಳ ಒಳ್ಳೆಯ ಹೆಸರು, ನಾನು ಕರುಣಾಕರ. ಈಗಿನ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾ ಟೈಟಲ್ಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಟೈಟಲ್ಸ್, ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು ತಂದೆ ತಾತ ಅಜ್ಜಿ ಎಲ್ಲ ಬಂದು ಇಡೀ ಫ್ಯಾಮಿಲಿ ಕೂತು ನೋಡೋಂಥ ಒಂದು ಸಿನಿಮಾ ಈ ಕಾಲಘಟ್ಟದಲ್ಲಿ ಬರ್ತಾ ಇರೋದು ಭಾಳ ಕಡಿಮೆ ಆ ಥರ ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆರ್ಯ ತೇಜಸ್ ಆ ಥರ ಒಂದು ಕತೆ ಮಾಡಿಕೊಂಡು ಸ್ವತಃ ನಿರ್ದೇಶನ ಮಾಡಿಕೊಂಡು ಮುಖ್ಯ ನಾಯಕನ ಪಾತ್ರ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತ ಸಂತೋಷ್ ಸುರೇಶ್ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಹೆಂಡತಿ ಪಾತ್ರ, ನಾಯಕಿ ಪಾತ್ರ ಭಾರ್ಗವಿ, ರಾಧಾ ಭಗವತಿ. ನಾನು ಬೇರೆ ಸೀನ್ಗಳು ನೋಡಿಲ್ಲ, ಟ್ರೈಲರ್ ನೋಡಿದೆ, ಮತ್ತು ಸಾಂಗು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. 3 ಸಾಂಗು. ಚಿತ್ರ ನಿರ್ದೇಶಕ ಹೇಗೆ ಹಣಕಾಸಿನ ತೊಂದರೆ ಮತ್ತು ಫ್ಯಾಮಿಲಿ ಮದುವೆ ಮಾಡಿಕೊಂಡು ಮಗುವಾಗಿರುತ್ತೆ, ಹೇಗೆ ತೊಳೆದಾಡ್ತಾನೆ ತನ್ನ ಕುಟುಂಬನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದೇ ಈ ಚಿತ್ರದ ಕಥೆ. ನನ್ನ ಕಥೆ ಬಂದು ಕೇಳಿದಾಗ ಭಾಳ ಇಷ್ಟ ಆಯಿತು. ನಾನು ಈ ಚಿತ್ರದಲ್ಲಿ ಒಬ್ಬ ಪೈಂಟ್ ಮಾಡುವಂಥ ಮೇಸ್ತ್ರಿ. ಸೊ ಕೊನೆಗೆ ಒಬ್ಬ ಒಳ್ಳೆ ಪೈಂಟರ್ ಅಂತ, ಒಬ್ಬ ಕಲಾವಿದ ನಿರ್ದೇಶನ ಮಾಡಬೇಕು ಅಂತ ಹೊರಡ್ತಾನೆ. ಅವನಿಗೆ ಹೇಗೆಲ್ಲ ತನ್ನ ಜೀವನದಲ್ಲಿ ತೊಡಕುಗಳನ್ನ ಅನುಭವಿಸ್ತಾನೆ ಅನ್ನೋದು ಕೊನೆಗೆ ನನ್ನ ಹತ್ರ ಒಂದು ಪೈಂಟ್ ಕೆಲಸಕ್ಕೂ, ಬಿಲ್ಡಿಂಗ್ ಪೈಂಟ್ ಕೆಲಸ ಮಾಡೋದಕ್ಕೂ ನಾವು ಮೇಸ್ತ್ರಿಗೆ ಅವನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಇಲ್ಲೂ ಬಣ್ಣ ಬಿಡಿಸಿ ಅಲ್ಲೂ ಬಣ್ಣ ಬಿಡಿಸಿ, ಪಾಪ ಬಣ್ಣ ಹೊಡಿ ಅಂದ್ಬಿಟ್ಟು ಕರ್ಕೊಂಡೋಗಿ ಹೇಗಿದ್ರು ಕೂಲಿ ಬರುತ್ತೆ, ನಿಮ್ಗೆ ಕೆಲಸ ಗೊತ್ತಿದೆ ಅಂತಂದು ಬಿಲ್ಡಿಂಗ್ ಬಣ್ಣ ಹೊಡಿಸ್ತೀನಿ. ಈ ಥರ ಒಂದು ಪಾತ್ರ ನಂದು. ಸೊ ಭಾಳ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಸೀನ್ಗಳನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಹೇಳಿದ ಟೈಮ್ಗೆ ಹೇಳಿದ ರೀತಿ ಅವರ ಇಂಟ್ರೆಸ್ಟು ಮತ್ತು ಎಂಥೂಸಿಸಮು ಎಲ್ಲನೂ ಚಿತ್ರ ಚೆನ್ನಾಗಿ ಮೂಡಿ ಬಂದಿರುತ್ತೆ ನಾನು ಅಂದ್ಕೊಳ್ತೀನಿ. ಈಗ ಟ್ರೈಲರ್ ನೋಡಿದ್ಮೇಲೆ ಮತ್ತು ಸಾಂಗ್ಗಳು ನೋಡಿದ್ಮೇಲೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಸೊ ಈ ರೀತಿ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಜನ ಬರಬೇಕು. ಇವತ್ತಂತೂ ಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗಳು ನಡೆಯೋದು ತುಂಬ ಕಷ್ಟ ಆಗುತ್ತೆ. ಆಡಿಯನ್ಸ್ ಕೊರತೆ, ಪ್ರೇಕ್ಷಕರ ಕೊರತೆ ತುಂಬ ಕಾರಣ. ಎಲ್ಲೋ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಗೆಲ್ಲುತ್ತೆ. ಈ ರೀತಿಯ ಸಿನಿಮಾಗಳನ್ನ ಫ್ಯಾಮಿಲಿ ಮಂದಿ ಮನೆಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಥಿಯೇಟರ್ಸಲ್ಲೇ ಬಂದು ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಆಲ್ಮೋಸ್ಟ್ ಹೊಸ ಫೇಸಸ್ಸು, ಹೊಸ ಟೆಕ್ನಿಷಿಯನ್ಸು ಒಳ್ಳೆ ಪ್ರಯತ್ನ ಮಾಡಿದ್ವಿ. ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅದರಿಂದ ಕನಸೇನಾಯಿತು ಅಂದರೆ, ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂತು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಕಥೆನ ಈ ನಮ್ಮ ಆರ್ಯ ತೇಜಸ್ ಕೊಟ್ಟರು. ತುಂಬ ಇಷ್ಟ ಆಯಿತು ಕತೆ ಕೇಳಿ. ಅದರಿಂದ ನಾನು ಮತ್ತು ನಮ್ಮ ನಮನ್ ನಾರಾಯಣ್ ಇಬ್ಬರು ಸೇರಿ ಈ ಸಿನಿಮಾ ಮಾಡೋಣ ಅಂತ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಿ, ಇದೇ ಥರ ಸಹಕರಿಸಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಸಿನಿಮಾ ಮಾಡೋ ರೀತಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಹೋಟೆಲ್ ಬಿಸ್ನೆಸ್ ಇದೆ, ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ಸಿನಿಮಾ ಅಂದ್ರೆ ಈಗ ಒಂದು ತಂದೆ ತಾಯಿ, ಈಗೇನಾಗುತ್ತೆ ಅಂದ್ರೆ ಒಂದು ಮಕ್ಕಳು, ಒಂದು ಚಿಕ್ಕ ಮಕ್ಕಳು ತಂದೆಗೆ ಕಷ್ಟ ಕೊಡ್ತವೆ. ಒಂದು ತಂದೆ ಆ ಮಗುಗಾಗಿ ಏನ್ ಕಷ್ಟ ಪಡ್ತಾರೆ ಅದಕ್ಕೋಸ್ಕರ ಒಂದು ಚಿತ್ರನ ಮಾಡಿದ್ವಿ. ಇಲ್ಲ, ನಾನು ಆಕ್ಟ್ ಮಾಡಿಲ್ಲ ಸರ್. ಆಕ್ಟು ನನಗೇನು ಬೇಡ ಅಂತ ಅನ್ಸಿತ್ತು. ನೆಕ್ಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ನಾನು. ಸ್ವಲ್ಪ ತಡವಾಯಿತು, ದಯವಿಟ್ಟು ತಂಡನ ಕ್ಷಮಿಸ್ಬಿಡಿ. ನಾನು ಕರುಣಾಕರ. ಈ ಸಿನಿಮಾ ಅಪ್ರೋಚ್ ಮೊದಲು ನನಗೆ ಆರ್ಯ ತೇಜಸ್ ತುಂಬ ಹಳೆ ಸ್ನೇಹಿತರು. ಇಬ್ಬರು ಡೈಲಿ ವಾಕಿಂಗ್ ಮೇಟ್ಸು. ಸೊ ವೀಕ್ಲಿ ಒಂದು ಸ್ವಲ್ಪ ಲಾಂಗ್ ಮ್ಯಾರಥಾನ್ ಮಾಡ್ತಾಯಿದ್ದೆ, ಒಂದು 25 ಕಿಲೋಮೀಟ್ರು. ಸೊ ಆ ಮೂಮೆಂಟಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸಿನಿಮಾ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು. ನನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಆಸಕ್ತಿ ಇತ್ತು. ಬಟ್ ಮೂಲತಃ ನಾವು ತುಂಬ ಕೆಳಮಟ್ಟದ ಕುಟುಂಬದಿಂದ ಬಂದವರು, ತಂದೆ ಕೂಲಿ ಮಾಡ್ಕೊಂಡಿದ್ದವರು. ಸೊ ಆ ಮೂಮೆಂಟಲ್ಲಿ ಒಬ್ಬ ಕೆಳಮಟ್ಟದ ಕುಟುಂಬದಲ್ಲಿ ಬೆಳೀತಿದ್ದಂಥ ಹುಡುಗ
ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ರಂಗಕ್ಕೆ ಹೋಗ್ತೀನಿ ಅಂದಾಗ ಆಬ್ವಿಯಸ್ಲಿ ಮನೇಲಿ ಏನು ವಿರೋಧ ಬಂತು, ಅದು ನಮ್ಮನೇಲೂ ಕೂಡ ಬಂತು. ಅದಾದಮೇಲೆ ನಾವೊಂದು ಸ್ಟೇಜಿಗೆ ಬಂದಮೇಲೆ ಆರ್ಯನ್ ತೇಜಸ್ ಸ್ನೇಹಿತರಾದ್ಮೇಲೆ ಈಗ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕತೆ ಇದೆ ಹೀಗೆ ಹಾಗೆ ಅಂತ ಮಾತಾಡೋ ಸಿನಿಮಾದಲ್ಲಿ ಇದ್ದೀನಿ ನನಗೆ ಗೊತ್ತಿತ್ತು. ಆಗ ಈ ಕತೆನ ಹೇಳಿದ್ರು, ಸರಿ ಡೆವಲಪ್ ಮಾಡಿ ನೋಡೋಣ ಅಂದೆ. ಮಾಡ್ಕೊಂಡು ಬಂದಮೇಲೆ ಕೂತ್ಕೊಂಡು ಕತೆ ಹೇಳಿದಾಗ ಅದೆಲ್ಲೋ ಒಂದು ಕಡೆ ಅದು ನನ್ನ ತಂದೆ ಮತ್ತು ನನ್ನ ನಡುವಿನ ಒಂದು ಬಾಂಧವ್ಯನ ನನಗೆ ನೆನಪಾಯಿತು. ಸೊ ನನ್ನ ತಂದೆ ಕೂಡ ನನಗೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ, ಒಂದು ಕೂಲಿ ಮಾಡ್ಕೊಂಡು ಮುಟ್ಟೆ ಹೊತ್ಕೊಂಡು ಕಷ್ಟಪಟ್ಟಂಥ ವ್ಯಕ್ತಿ. ಸೊ ಈ ಸಿನಿಮಾ ಫಸ್ಟ್ನ ಕೇಳಿದ ತಕ್ಷಣ ಅಟ್ಲೀಸ್ಟ್ ಅವ್ರಿಗಾಸರು ಈ ಸಿನಿಮಾ ಮಾಡೋದು ಡೆಡಿಕೇಟ್ ಮಾಡಿ ಈ ಥರ ಎಷ್ಟೋ ಫಾದರ್ಸ್ ಇದ್ದಾರೆ. ಸೊ ಒಂದು ಮಕ್ಕಳಿಗೋಸ್ಕರ ಬೆನ್ನೆಲುಬಾಗಿ ಅವ್ರ ಕಣ್ಣಿಗೆ ಮಕ್ಕಳು ಏನೇ ಮಾಡಬೇಕು ಅಂತ ಫಸ್ಟು ಮುಂದೆ ಮಕ್ಕಳು ಅವ್ರು ಓದೋದಿರ್ಬೋದು ಅಥವಾ ಗುರಿ ಇರ್ಬೋದು, ಅವ್ರು ಮುಂದೆ ಕಷ್ಟಪಡೋದು ಬೇರೆ. ಬಟ್ ತಂದೆ ಆದವನು ಅವ್ರ ಬೆನ್ನಿಂದ ಅವ್ನು ಕಾಣ್ದಂಗೆ ಅವ್ರ ವಿಷಸ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡೋದಿರುತ್ತಲ್ಲ, ಅದನ್ನು ಯಾವುದು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾ ಅಪ್ರೋಚ್ ಮಾಡ್ತೀನಿ. ಡೆಫಿನೆಟ್ಲಿ ಸರ್, ಇನ್ಕ್ಲೂಡ್ ಕೊಟ್ಟಿದ್ದೀನಿ. ಹಾಂ ಹೌದು ಸರ್, ಗೊತ್ತಿದೆ ಸರ್. ಇನ್ನೂ ತೋರಿಸಿಲ್ಲ ತಂದೆಗೆ, ಡೆಫಿನೆಟ್ಲಿ ತೋರಿಸ್ತೀನಿ ಸರ್. ಈಗ ರಿಲೀಸ್ ಬಿಫೋರ್ ಈಗ ಒಂದು ಶೋ ಇದೆ ಆ್ಯಕ್ಚುಲಿ ಚಾಮುಂಡೇಶ್ವರಿಗೆ, ಅವತ್ತು ನಾನು ಕರೆದು ತೋರಿಸೋಣ ಅಂತ. ಆಲ್ಮೋಸ್ಟ್ ಕೆಲವೊಂದು ನಾವು ನಿಜ ಘಟನೆಗಳಿಂದ ಪ್ರೇರಿತವಾಗಿ ಕೆಲವೊಂದು ಸೀನ್ಗಳನ್ನ ಮಾಡಿದ್ದೀವಿ. ಕಥೆನೂ ಕೂಡ ಒಂದು ನಿಜ ಘಟನೆ ಆಧಾರಿತ ಸಿನಿಮಾನೇ ಬೇಸಲ್ಲಿ. ಆಲ್ಮೋಸ್ಟ್ ಟ್ರೂ ಇವೆಂಟ್ಸ್ ಈ ಥರ ನಡೀತಾನೆ ಇರುತ್ತೆ ಎಲ್ಲರ ಲೈಫಲ್ಲೂ ಕೂಡ. ಯಾರೋ ಒಂದು ಸ್ಕ್ರ್ಯಾಚ್ ಲೆವೆಲಿಂದ ಬಂದಿರ್ತಾರೆ ಲೈಫಲ್ಲಿ, ಆ ಮೂಮೆಂಟಲ್ಲಿ ಏನೋ ಒಂದು ವಿಷಯ ಸಿಗುತ್ತೆ, ನಾವು ನಮ್ಮ ತಂದೆಯಿಂದ ಪಡ್ಕೊಳಕ್ಕಾಗದೇ ಇರ್ಬೋದು ಅಥವಾ ನಮ್ಮ ಮಕ್ಕಳಿಗೆ ಅದನ್ನು ಕೊಡೋಕ್ಕಾಗದೇ ಇರ್ಬೋದು. ಈ ಥರ ಘಟನೆಗಳು ಸಾಕಷ್ಟು ಇದ್ದಾವೆ. ಸೊ ಆ ಎಲಿಮೆಂಟ್ಸು ನಮ್ಮ ಎಲ್ಲ ಲೈಫಲ್ಲಿ ಇರೋದ್ರಿಂದ ಅದ್ರ ಬೇಸ್ ಮೇಲೆ ಮಾಡ್ಕೊಂತ ಸಿನಿಮಾ. ಸರ್ 2 ವರ್ಷ ಆಯಿತು. ಸೊ 1.25 ವರ್ಷ ಆಗಿದೆ ಸರ್. 2024 ಮಿಡಲ್ ಆಫ್ ದ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್. ನನ್ನ ಮೂಲತಃ ಮೈಸೂರು, ಬಟ್ ಇರೋದೆಲ್ಲ ಹಾಸನ. ಅದೇ ಸರ್, ವಿಜಯ್ ಸರ್ ಹತ್ರ ಮಾತಾಡಿದ್ದೀವಿ. ಮೊದಲಿಗೆ ಒಂದು 50 ಥಿಯೇಟರ್ಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಸ್ಕ್ರೀನ್ಸಲ್ಲಿ. ಆನಂತರ ನೋಡೋಣ, ಸಿನಿಮಾ ರೆಸ್ಪಾನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಮಾರ್ಕೆಟಿಂಗ್ ಬೇಕಾಗಿರುವಂಥ ಒಂದಿಷ್ಟು ತಂಡದ ಜೊತೆ ಮಾತಾಡಿ ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನ ಮಾಡ್ತೇವೆ. ಸರ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಘಟನೆ ನಡೀತು. ಮೂಲತಃ ಆರ್ಯನ್ ತೇಜಸ್ ಇರ್ಬೋದು, ನಾವೆಲ್ಲ ಇರ್ಬೋದು, ಸ್ಕೂಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಎಲ್ಲ. ಅವ್ರದ್ದು ಸ್ಕೂಲ್ ಇದೆ, ನಂದು ಸ್ಕೂಲ್ ಇದೆ. ಸೊ ಹೀಗೆ ಸ್ಕೂಲ್ ಸ್ನೇಹಿತರು ಓನರೊಬ್ಬರು ಹೀಗೆ ನಾವು ಸಿನಿಮಾ ಮಾಡ್ತಾರೆ ಗೊತ್ತಿತ್ತು. ಸೊ ಕರೆದ್ರು ನಮ್ಮನ್ನು, ಹೇಗೆ ನಡೀತಾ ಇದೆ ಏನು ಅಂತೆಲ್ಲ ಕೇಳಿದ್ರು. ಸೊ ನಾವು ಮಾತಾಡಿದ್ವಿ ಅವ್ರ ಹತ್ರ. ಅವಾಗ ತೋರಿಸಿ ಸಾಂಗ್ಸ್ ಹೇಗೆ ಮಾಡಿದರೆ, ಸಾಂಗ್ಸ್ ನೋಡಿದ್ರು, ಒಂದು ಸೀನ್ ತೋರಿಸಿ ನೋಡಿದ್ರು, ಕತೆ ಏನು ಅಂತೆಲ್ಲ ಕೇಳಿದ್ರು, ಡೀಟೇಲಾಗಿ ಹೇಳಿದ್ವಿ. ಖುಷಿ ಆಯಿತು ಅವರಿಗೆ. ಅವ್ರೇನಂದ್ರು, ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ಒಂದಿಷ್ಟು ನಾನು ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ, ತೊಗೊಳ್ತೀವಿ ಕೊಡಿ ಅಂತ ಕೇಳಿದ್ರು. ಒಂದು 250 ಟಿಕೆಟ್ಸು ಕೊಟ್ಟಿವಿ. ಅದಾದಮೇಲೆ ಅವ್ರ ಸ್ನೇಹಿತರುಗಳು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಸ್ಟೇಟಸ್ ಎಲ್ಲ ಹಾಕ್ಕೊಂಡು ನಾನು ಸ್ಪಾನ್ಸರ್ ಮಾಡಿದ್ದೀನಿ ಅಂದ್ಕೊಂಡು ಹಾಕೊಂಡಿದ್ರು. ಅದರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅರೌಂಡ್ ನಮಗೊಂದು 45 ಸ್ಕೂಲ್ಸಲ್ಲಿ ಸ್ಮಾಲ್ ಟಿಕೆಟ್ಸ್ಗಳು ಆಲ್ರೆಡಿ ಹೋಗಿದೆ ಸರ್. ಸೊ ಅವರ ಪೇರೆಂಟ್ಸ್ಗಳಿಗೆ ಅದು ಮಕ್ಕಳಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಸ್ಕೂಲಿಂದ. ಬಟ್ ಅದನ್ನು ಪೇರೆಂಟ್ಸು ಕರ್ಕೊಂಡೋಗಿ ತೋರಿಸೋವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಏನಾಯಿತು ಅಂತ ಹೇಳಿದ್ರೆ, ಒಂದಿನ ಭಾವನಾ ಬೆಳಗೆರವರು ನಾವು ಕಾಲ್ ಮಾಡಿದ್ರು. ಈ ನ್ಯೂಸು ಅವ್ರದ್ದು ಪ್ರಾರ್ಥನಾ ಶಾಲೆ ಇದೆ. ಸೊ ಅವ್ರಿಗೆ ರೀಚ್ ಆಗಿತ್ತು, ನಮಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನಾನು ಮತ್ತು ವೈಭವ್ ಅವರು ಹೋಗಿದ್ವಿ. ನಮ್ಮ ತಲೆಯಲ್ಲಿ ಸ್ವಲ್ಪ ಏನಪ್ಪ ಇವರು ಫೋನ್ ಮಾಡಿದ್ದಾರೆ ಅನ್ನೋದಿತ್ತು. ಹೋದಾಗ ಶ್ರೀನಗರ ಕಟ್ಟಿಯವರು ಮತ್ತು ಭಾವನಾ ಬೆಳಗೆರೆ ಮೇಡಮ್ ಅವರಿಬ್ಬರು ನಮ್ಮನ್ನು ಮಾತಾಡ್ಸಿದ್ರು. ಸಿನಿಮಾದು ಸಾಂಗ್ಸ್ ಕೇಳಿದ್ರು. ನಿಜನ ಈ ಥರ ಟಿಕೆಟ್ಸು ಇಲ್ಲ ಪ್ರಚಾರದ ಗಿಮಿಕ್ಕ ಅಥವಾ ಟಿಕೆಟ್ಸ್ ಕೊಟ್ಟಿದ್ದೀರಾ ಅಂತ ಕ್ಯಾಶುವಲ್ ಆಗಿ ಕೇಳೋದು, ಇರೋದು ಹೇಳಿದ್ವಿ. ಅದಾದಮೇಲೆ ಅವ್ರದ್ದು ಪ್ರಾರ್ಥನಾ ಶಾಲೆಯಲ್ಲಿ ಒಂದು 8.5 ಮಕ್ಕಳಿದ್ರು. ಅದರಲ್ಲಿ ಒಂದಿಷ್ಟು ಟಿಕೆಟ್ಸ್ಗಳನ್ನ ಅವರು ಬೈ ಮಾಡಿ ಅವ್ರ ಸ್ಕೂಲ್ಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹೌದು ಸರ್, ಅವರೊಂದು ಮಾತು ಹೇಳಿದ್ರು, ಸಿನಿಮಾ ಕಂಟೆಂಟು ನನ್ನ ತಂದೆನ ನೆನಪು ಮಾಡ್ತದೆ ಅಂತ ಹೇಳಿ. ಸೊ ಹಂಗಾಗಿ ಸಿನಿಮಾಗೆ ಬೇಕಾದ್ರೆ ಎಲ್ಲ ಸಪೋರ್ಟ್ ನಾವು ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಕಿಟ್ಟಿ ಸರ್ ಕೂಡ ಖುಷಿಯಾಗಿ ನಿಮ್ಗೆ ಏನು ಪ್ರಮೋಷನ್ ಸಪೋರ್ಟ್ ಬೇಕು ಹೇಳಿ ಅಂತ ಹೇಳಿದ್ರು. ಇವತ್ತು ಬರಬೇಕಿತ್ತು, ಬಟ್ ಅವರು ವಿಯೆಟ್ನಾಮ್ಗೆ ಹೋಗಿದ್ದಾರೆ ಇಬ್ಬರು 26 ರಿಟರ್ನ್, ಹಾಗಾಗಿ ಇವತ್ತು ಬರೋಕ್ಕಾಗಿಲ್ಲ. ಬಟ್ ಅವ್ರೊಂದು ನಾವು ಒಂದೇ ಮಾತು ಕೇಳಿದ್ರು, ಸರ್ ವಾಯ್ಸ್ ಓವರ್ ಬೇಕಾಗಿತ್ತು ಅಂತ ಇಮಿಡಿಯೇಟ್ ಬಂದು ವಾಯ್ಸ್ ಓವರ್ ಕೊಟ್ಟು ಹೋದ್ರು ಸರ್. ಅಂದರೆ ನಮ್ಮಂಥ ಹೊಸಬ್ರಿಗೆ ಈ ಥರ ಯಾರೊಬ್ರು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಏನೋ ಮಾಡಬೇಕು ಅನ್ನೋದು ತುಂಬ ಬರುತ್ತೆ. ಚಾನ್ಸ್
ಸಾಂಗ್ಸ್ಗಳು ಕೇಳ್ಕೊಂಡು ಚೌಟ್ರಿಗಳಲ್ಲಿ ಊಟ ಮಾಡ್ಕೊಂಡು ಇಬ್ಬರು ಆಡಿಷನ್ಸ್ಗೆ ಹೋಗೋದು. ಅವ್ನು ಸೆಲೆಕ್ಟ್ ಆಗ್ತಿದ್ದ, ನಾನು ಸೆಲೆಕ್ಟ್ ಆಗ್ತಿದ್ದೆ. ಕಾರಣ ಬೆಳ್ಳಿಗವನೇ, ನಾನು ಬೆಳ್ಳಿಗಿದ್ದೀನಿ ನೋಡಿ ಇದೇ ನಗು ಇಟ್ಕೊಂಡೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದ ಡೈರೆಕ್ಟರ್ಗಳ ಪಡೆದರು. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಿಗೆ ಬಂದಿರೋದು ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡಿರೋದು ಭಾಳ ಖುಷಿ ಆಗ್ತಾ ಇದೆ. ಇದೊಂದು ಮೈಲ್ಗಲ್ ನಮಗೆ, ಈ ನಾನು ಕರುಣಾಕರ ಸಿನಿಮಾಗೆ. ಜೊತೆಗೆ ಇವರು ಒಂದು ಕನಸು ಇವತ್ತು ನನಸಾಗಿದೆ. ಒಂದರಷ್ಟೇ ಒಳ್ಳೆಯದಾಗಲಿ. ನನಗೆ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಾನು ಸಾಂಗ್ ಎಲ್ಲ ನೋಡಿದ ಜೊತೆಗೆ ಶೂಟಿಂಗಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಹಂಕ ಭಾಗದಲ್ಲಿ ತೆಗೆದಿರೋದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸೋಕೆ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳು ಮುಚ್ಚೋಕ್ಕೆ ಒದ್ದಾಡ್ತಿರ್ತೀವಿ ಅಂತ ಇದರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದೆಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದೇ ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆದಾಗಿ. ಹೋಲ್ ಟೀಮ್ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಕರುಣಾಕರ ಟೀಮ್ ಅಂತ ನೋಡಿ ಇಲ್ಲಿ ಅಪ್ಪ ಕೊನೆಗೆ ನಮ್ಮ ಸಿನಿಮಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬ್ಯೂಟಿಫುಲ್ ಆಗಿ ಸಾಂಗ್ ಬಂದಿದೆ. ನನಗಂತೂ ಸಾಂಗ್ ಅಂತೂ ಬ್ಯೂಟಿಫುಲ್ ಆಗಿ ಇಷ್ಟ ಆಗಿದೆ ಸರ್. ನಾನು ಅದಕ್ಕೆ ಹೇಳ್ತೀನಿ ಸರ್, ಸಾಂಗ್ ಏನಾದರೂ ಯಾವ್ದಾದ್ರು ಕೊಟ್ಟಿದೆ? ಇಲ್ಲ, ನಮ್ಮ ಪಾಪ್ಕಾರ್ನಲ್ಲೇ ಮಾಡಿದ್ದೀವಿ ಅಂತ. ಸೂಪರ್ ಸರ್ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್ ಒಳ್ಳೆ ಟೀಮ್ಗೆ, ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಿನಿಮಾನ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಒಂದಷ್ಟು ಗೆಳೆಯ ಒಳ್ಳೆಯದಾಗಿ. ಥ್ಯಾಂಕ್ ಯು ಮೇಡಮ್. ಗೆಸ್ಟ್ ಅಪಿಯರೆನ್ಸ್ ಆಗಿ ನನ್ನ ಸ್ನೇಹಿತ ಮಾಡ್ತಿರೋದ್ರ ಜೊತೆಲೇ ಇದ್ದೆ. ಹಾಗೆ ಒಂದು ಕಾಮಿಡಿ ಪಾತ್ರದಲ್ಲಿ ಮಾಡಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ ಆಗಿ ಮಾಡಿದ್ದೀನಿ, ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಭಾಳ ಅದ್ಭುತವಾಗಿದೆ ಪಾತ್ರ. ಸಿನಿಮಾ ನೋಡಿದ್ರೆ ಗೊತ್ತಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೀನಿ, ಗೆಳೆಯ ಜೊತೆ ನಿಂತ್ಕೊಂಡಿದ್ದೀನಿ ಜೊತೆಲಿ. ಅದೇ ಒಂದು ಖುಷಿ ನನಗೆ. ಧನ್ಯವಾದ. ತಾವೆಲ್ಲರೂ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಬಂದಿದ್ರಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಕರುಣಾಕರ ತುಂಬ ಒಳ್ಳೆ ಸ್ಟೋರಿ. ಈ ಒಂದು ಸ್ಟೋರಿಯಲ್ಲಿ ನಾನು ಲೀಡಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿತ್ತು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸುವಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆನ ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿನ ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸ್ ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತು ಹೊರಡ್ತಿಲ್ಲ, ನಿಮ್ಗೆ ಭಯ ಆಗ್ತದೆ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ, ನಮ್ಮನ್ನೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಚಿಕ್ಕವಳಿದ್ದಾಗ ಒಂದು 3 ವರ್ಷದ ಹುಡುಗಿ ಆಗೋವರೆಗೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೆ. ಬಟ್ ಅದಾದಮೇಲೆ ಮನೆ ಕಷ್ಟಗಳನ್ನು ಆ ವಯಸ್ಸಲ್ಲಿ ನನಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಾನೇನು ಕೇಳ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ನಂಗೆ ಅದು ಬೇಕು, ನನಗೆ ಇದು ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಯಾವತ್ತೂ ಕೇಳಿದ್ದೇ ಇಲ್ಲ. ಇನ್ನು ನನ್ನ ತಮ್ಮ ಕೇಳ್ತಾ ಇದ್ದ, ಬಟ್ ನಾನು ಅಷ್ಟಾಗಿ ಏನೂ ಕೇಳಿಲ್ಲ. ಸರ್, ಇದೇನಂತ ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತಂದೆ ಆದಂಥ ಕೆಲವೊಂದು ಕನಸುಗಳನ್ನ ಹೊತ್ಕೊಂಡಿರ್ತಾರೆ.
ಬಟ್ ಕೆಲವೊಂದು ಪ್ರೆಷರ್ಗಳಿಂದಾಗಲಿ ಅಥವಾ ಪ್ರಾಬ್ಲಮ್ಸ್ಗಳಿಂದಾಗಲಿ ಅವರ ಒಂದು ಕನಸನ್ನ ಬದಿಗೊತ್ತಿ ತಮ್ಮ ಫ್ಯಾಮಿಲಿಗೆ ಏನು ಬೇಕು, ತಮ್ಮ ಮಕ್ಕಳಿಗೆ, ತಮ್ಮ ಪಾರ್ಟ್ನರ್ಗೆ, ತಮ್ಮ ತಂದೆ ತಾಯಿಗೆ ಏನು ಬೇಕು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಪಾತ್ರದ ಕೂಡ ಅದೇ ಕಥೆ. ಈ ಒಂದು ಪಾತ್ರ ಅಂತ ಅಲ್ಲ, ತಂದೆ ತಾಯಿ ಇಬ್ಬರದು ಅದೇ ಕಥೆ. ನನಗೇನೋ ಒಂದು ದೊಡ್ಡದಾಗಿ ಏನೋ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ನಮಗಿರುವಂಥ ಕೆಲವೊಂದು ಪ್ರಾಬ್ಲಮ್ಸಿಂದ ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ನಾನು ನನ್ನ ಏನಂತಾರೆ ಕನಸುಗಳನ್ನೆಲ್ಲ ಬದಿಗೊತ್ತಿ ಇವ್ರಿಗೋಸ್ಕರ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಗಂಡ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಇದು ಜಸ್ಟ್ ಒಂದು ಸ್ಟೋರಿ ಅಲ್ಲ, ಪ್ರತಿಯೊಬ್ಬರ ಮನೆ ಕಥೆ ಇದು. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ಬಟ್ ಕಾರಣಾಂತರಗಳಿಂದ ಅದನ್ನ ಪೂರೈಸ್ಕೊಡಕ್ಕಾಗಿರೋದಿಲ್ಲ. ಸರ್ ಇಲ್ಲ, ಇದು ನನ್ನ 5ನೇ ಸಿನಿಮಾ. ಸೊ ಇಲ್ಲಿವರೆಗೂ ಇದು ಭಾರ್ಗವಿ LLB ಬಂದು ನನ್ನ 10ನೇ ಸೀರಿಯಲ್ ಆಗಿದೆ. ಆ್ಯಂಡ್ ಇದು ನನ್ನ 5ನೇ ಸಿನಿಮಾ. ಸೊ ನನಗೆ ಎಲ್ಲ ಕಷ್ಟಗಳನ್ನು ನಾನು ನೋಡ್ಕೊಂಡು ಬಂದಿರೋವಂಥವಳು, ಒಂದೇ ಸಲ ಜಂಪ್ ಆದವಳಲ್ಲ. ನನಗೆ ಒಬ್ಬ ನಟಿಯಾಗಿ ಯಾವ ಪಾತ್ರನಾದರೂ ಕೊಟ್ಟರು ನಾನು ಅದನ್ನು ನೀಟಾಗಿ ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದ್ರ ಮೇಲೆ ನಾನು ಪಾತ್ರಗಳನ್ನ ಒಪ್ಕೊಳ್ತೀನಿ ಸರ್. ಆ್ಯಂಡ್ ಮೋರ್ ಓವರ್ ಇದನ್ನು ಒಪ್ಕೋಬಾರ್ದು, ಅದನ್ನು ಒಪ್ಕೋಬಾರ್ದು ಅನ್ನೋದಕ್ಕಿಂತ ಒಂದು ಸ್ಟೋರಿ ವೇಟೇಜ್ ನೋಡಿ, ಆ ಒಂದು ಪಾತ್ರದ ವೇಟೇಜ್ ನೋಡಿ ಕಲಾವಿದರು ಒಪ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಲ್ಲಿ ಏನೋ ಕಿಸಿಂಗ್ ಸೀನ್ ಇದೆಯೋ ಅಥವಾ ರೊಮ್ಯಾನ್ಸ್ ಸೀನ್ ಇದೆಯೋ ಅಥವಾ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಆ ಥರದ್ದೆಲ್ಲ ಇದೆಯೋ, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಅದೇನೂ ಇಲ್ಲ. ಇದು ಒಂದು ತಾಯಿ ಪಾತ್ರ. ತಾಯಿ ಅನ್ನೋದು ತುಂಬ ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ಆ ಒಂದು ಪಾತ್ರ ಮಾಡೋಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕಾಗಿ ಬರಲಿಲ್ಲ ಸರ್ ನನಗೆ. ಸೊ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಪಾತ್ರ ಇದು. ಏಕೆಂದರೆ ಒಂದು ಮಾತು ಹೇಳ್ತಾರೆ, ಒಬ್ಬ ತಾಯಿ ಆದರೆ ಮಾತ್ರ ಆ ಒಂದು ತಾಯಿ ಕಷ್ಟ ಗೊತ್ತಾಗುತ್ತೆ, ಆ ಒಂದು ಫೀಲ್ ಬರುತ್ತೆ ಅಂತ ಹೇಳಿ. ಬಟ್ ತಾಯಿ ಆಗದೇನೆ ಆ ಒಂದು ಇದನ್ನು ಪಾತ್ರವನ್ನು ಅನುಭವಿಸಿ ಮಾಡೋದು ತುಂಬ ಕಷ್ಟಕರವಾದ ಕೆಲಸನೇ. ಈ ಪಾತ್ರ ಮಾಡಬೇಕಾದ್ರೆ ನಾನು ನನ್ನ ತಾಯಿನ ನೆನೆಸ್ಕೊಂಡೇ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಯಿತು, ಬಟ್ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಈ ಥರನೇ ಬರಬೇಕು ಅಂತ ಹೇಳಿ ತುಂಬ ಒತ್ತು ಕೊಟ್ಟು ಮಾಡಿರುವಂಥ ಪಾತ್ರ ಇದು. ಸೊ ತುಂಬ ಖುಷಿಯಿಂದ ಮಾಡಿದ್ದೀನಿ ಈ ಪಾತ್ರನ. ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ ನನ್ನ ಫ್ರೆಂಡ್ಸ್. ನನಗೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ, ಮಾತು ಸ್ವಲ್ಪ ಕಮ್ಮಿನೇ ನಂದು. ಸೊ ಹಾಗಾಗಿ ನನಗೆ ಗೊತ್ತಿರೋರು ಎಲ್ರಿಗೂ ನಾನು ಎಲ್ಲರನ್ನೂ ಕರೆದಿದ್ದೀನಿ. ಸೊ ಎಲ್ಲರೂ ನನ್ನ ಮೇಲೆ ಆ ಒಂದು ಪ್ರೀತಿ ಅಭಿಮಾನಕ್ಕಾದರೂ ಬಂದೇ ಬರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ರಾಘವೇಂದ್ರ, ಹಾಗೆ ತಂದೆ ತಾಯಿ, ಹಾಗೆ ನಿರ್ಮಾಪಕರು, ಹಾಗೆ ಮಾಧ್ಯಮ ಮಿತ್ರರ ಆಶೀರ್ವಾದ ಪಡೆದ ನನ್ನ ಮೊದಲನೇ ಭಾಷಣ ಇವತ್ತಿಷ್ಟು ಜನ ಮುಂದೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಸುಮಾರು ಒಂದು 20 ವರ್ಷದ ಒಂದು ಸ್ಟ್ರಗಲ್ ಇವತ್ತು ನಾನು ಕರ್ನಾಟಕರಾಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲಿಂ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ತಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನು ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರ್ನಾಟಕ ಬರ್ತಾ ಇದ್ದೀನಿ. ಈ ನಾನು ಕರ್ನಾಟಕ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ಬರು ಕರ್ನಾಟಕ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋವಂಥ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದೆ ಡೈರೆಕ್ಷನಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಹಾಗೆ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ
ಒಂದು ಕಂಟೆಂಟ್ನ ನಾನು ಹೇಳಿದೆ, ಆವಾಗ ಅದನ್ನು ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ಪು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ನನಗೆ ಎಲ್ಲರೂ ಮನೇಲೂ ನೋಡ್ತಾ ಇದೆ, ಹೊರಗಡೆ ನೋಡ್ತಾ ಇದೆ, ನನ್ನ ಮನೇಲೂ ನೋಡ್ತಾ ಇದೆ. ಸೊ ಇದೆಲ್ಲೋ ಒಂದು ಕಡೆ ಯೂನಿವರ್ಸಲ್ ಅನ್ನಿಸ್ತು ಸಬ್ಜೆಕ್ಟು. ಸೊ ನನಗೆ ಪಾರ್ಕೋಡ್ ಮೂವಿನೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ನಾನು ಮಾಡಿದ್ದು. ನನಗೇನಂದರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರಬೇಕು ಅನ್ನೋ ಒಂದು ಫೀಲ್ ಇತ್ತು. ಸೊ ಅವಾಗ ಕಂಟೆಂಟ್ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡಿದೆ ಘಟನೆ ಅದೆಲ್ಲೋ ಒಂದು ಕಡೆ ನನಗೆ ಥಾಟ್ ಶುರು ಆಯಿತು. ಅದ್ರದ್ದು ಪ್ರೋಸೆಸ್ ಮಾಡ್ತಾ 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 ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯಿತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯಿತು. ಹೌದು, ಇದು ನಮ್ಮ ಕಥೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ಬರದಲ್ಲ, ಹಲವಾರು ಜನದಿದೆ ಅನ್ನೋದು ಒಂದು ಫೀಲ್ ಆಯಿತು ಸರ್. ಅವಾಗ ಡೆವಲಪಿಂಗ್ ಶುರು ಆಯಿತು. ಅಂದರೆ ಲೈಕ್ ಅದು ಪಾರ್ಟ್ ಔಟ್ ಅನ್ನೋ ಸಿನಿಮಾದಲ್ಲೇ ತೋರಿಸಿದ್ದೀನಿ ಸರ್. ಬಟ್ ಮಕ್ಕಳಲ್ಲಿ ಇರೋಂಥ ಒಂದು ಏನು ಚಂಚಲತೆ, ಆ ತುಂಟಾಟಗಳೆಲ್ಲ ನೋಡಿದ್ರಲ್ಲ, ಅವೆಲ್ಲವೂ ಕೆಲವೊಂದೆಲ್ಲ ಇದರಲ್ಲಿದೆ, ಸಿನಿಮಾದಲ್ಲಿದೆ. ಯಲಹಂಕದಲ್ಲಿ ಮಾಡಿದ್ವಿ ಸರ್, ಬೆಂಗಳೂರಲ್ಲಿ, ಮತ್ತು ಮೈಸೂರು ಮತ್ತು ಮೇಲ್ಕೋಟೆ ಮಾಡಿದ್ವಿ ಸರ್. ಟೆಕ್ನಿಕಲಿ ಟೀಮು ಬಂದು DOP ಬಂದು ವಿಜಯರಾಮ್ ಅಂತೇಳಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು ರೋಹಿತ್ ಸೋಲರ್ ಅಂತ ಹೇಳಿ. ಸೊ ಎಡಿಟರ್ ಬಂದು ಸುಹಾಸ್ VFX ಇದು ಮಾಡಿದ್ದಾರೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಚಾಮುಂಡೇಶ್ವರಿ ಆಗಿದೆ ಸರ್. ಮತ್ತು ಡಬ್ಬಿಂಗು ಕಿಂಗ್ಸ್ ಫ್ರೇಮ್ ಅಂತೇಳಿ ವಿಜಯ್ ಉಳ್ಳಾಳದಲ್ಲಿ ಅವ್ರ ಸ್ಟುಡಿಯೋ ಇದೆ, ಅಲ್ಲಿ ಆಗಿದೆ ಸರ್. ಸೊ ಚಾಲೆಂಜಿಂಗ್ ಅನ್ನೋದು ಪ್ರತಿ ಹಂತನೂ ಚಾಲೆಂಜ್ ಸರ್. ಬಟ್ ಕೆಲಸನ ಇಷ್ಟಪಡ್ತೀನಿ, ಕೆಲಸನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಆ ಕೆಲಸ ಇಷ್ಟಪಟ್ಟು ರೆಸ್ಪೆಕ್ಟ್ ಮಾಡಿದಾಗ ನನಗೆ ಅದು ಚಾಲೆಂಜಾಗಿ ಕಾಣಿಸಲ್ಲ, ಬಿಕಾಸ್ ನನಗೆ ಟೀಮ್ ಇತ್ತು. ಸೊ ಮೇಲಾಗಿ ಪ್ರೊಡ್ಯೂಸರ್ ಸಪೋರ್ಟ್ ಇತ್ತು ಸರ್. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ 2 ಕೆಲಸ ಆಯಿತು. ಇಲ್ಲ ಅಂತಂದರೆ ನನಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಟೀಮ್ ಚೆನ್ನಾಗಿತ್ತು ಸರ್. ಟೀಮ್ ಎಲ್ಲ ಥರದನ್ನು ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ರು. ನಾವು ಹೋಮ್ವರ್ಕ್ ಮಾಡ್ಕೊತಾ ಇದ್ವಿ. ಲೈಕ್ ನಾನೀಗ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಆ್ಯಕ್ಟ್ ಮಾಡಿ ಮಾನಿಟರ್ ಮುಂದೆ ಬಂದು ನೋಡ್ತಾ ಇದ್ವಿ. ಅದನ್ನು ಚೇಂಜಸ್ ಬೇಕು ಅಂತಂದರೆ ಮಾಡ್ತಾ ಇದ್ವಿ. ಸೊ ಟೀಮ್ ಎಲ್ಲವೂ ಕೂಡ ನೋಡ್ಕೊಟ್ಟು ಇದು ಮಾಡ್ತಾ ಇದ್ವಿ ಸರ್. ಸರ್ ಇದರಲ್ಲಿ ಹಲವಾರು ವಿಷಯಗಳಿದ್ದಾವೆ. ಸೊ ಅದನ್ನ ನಾನು ಈಗ ಹೇಳೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ಅಲ್ಲ, ನೀವು ವೆಲ್ಕಮಿಂಗ್ ಹೆಂಗ್ ಮಾಡ್ತೀರಾ ಆಡಿಯನ್ಸ್ನ ಅಂತ ಕೇಳ್ತಿದ್ದಾರೆ. ಫ್ಯಾಮಿಲಿ ಸಬ್ಜೆಕ್ಟ್ಸ್, ಫ್ಯಾಮಿಲಿ ನೋಡುವಂಥ ಒಂದು ಸಬ್ಜೆಕ್ಟ್. ಕಾಮಿಡಿ ಇದೆ, ಫ್ಯಾಮಿಲಿ ಡ್ರಾಮಾ, ಎಮೋಷನಲ್ ಇದೆ ಸರ್. ಇದು ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 50 ಸ್ಕ್ರೀನ್ಸಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ನಿಮ್ಮೆಲ್ಲರೂ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀವಿ. ಸಿನಿಮಾ ನೋಡಿಲ್ಲ ಸರ್? ಹಾಂ, ಓನ್ಲಿ ಸಿಟಿ ಸರ್, ಆಪ್ಷನ್ ಹೋಗ್ತಾ ಇಲ್ಲ. ಓನ್ಲಿ ಸಿಟೀಸ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲ, ನೆಕ್ಸ್ಟ್ ವೀಕ್ ನೋಡ್ತಾ ಇದ್ದೀವಿ ಸರ್. ಈ ವೀಕೆಲ್ಲ ಪ್ಲಾನ್ ಇದೆ. ಹೌದು ಸರ್. ಹೌದು ಸರ್, ಖಂಡಿತ ಸರ್. ಈ ವೀಕಲ್ಲಿ ಪ್ಲಾನ್ ಇದೆ ಸರ್. ನನಗಿದು ಸಿನಿಮಾ ಅಂತಂದರೆ ಒಂದು ಉಸಿರು ಸರ್. ಸೊ ನನಗೆ ಹಾಗೆ ಸರ್ ಕೇಳ್ತಾ ಇದ್ರು, ಮದುವೆ ಆಗಿದ್ದೀನಿ, 2 ಆಗಿದ್ದೀನಿ ಅಂತಂದರೆ, ಅದು 1 ಸಿನಿಮಾ ಆಗಿದ್ದೀನಿ. ಸೊ ಇನ್ನೊಂದು ಸಂಸಾರಕ್ಕೆ 1 ಆಗಿದ್ದೀನಿ ಅಂತ ಹೇಳಿ. ಸೊ ಅಷ್ಟು ತುಂಬ ಲವ್ ಮಾಡ್ತೀನಿ ಸರ್ ಸಿನಿಮಾ. ಸರ್ ಅದು ಇದೆ ಆ್ಯಕ್ಚುಲಿ. ಅದನ್ನೇ ವಿಜಯ್ ಸರ್ ಹತ್ರ ಮತ್ತು ಪ್ರೊಡ್ಯೂಸರ್ ಸರ್ ಹತ್ರ ನಾವೆಲ್ಲ ಡಿಸ್ಕಷನ್ಸ್ ಮಾಡಿ ಅದು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸೊ ಆಮೇಲೆ 2ನೇ ತಾರೀಕು ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ ಸರ್. 1 ನಿಮಿಷ ಸರ್. ನಮ್ಮ ಪಾಪ್ಕಾರ್ನ್ ಮ್ಯೂಸಿಕ್ ನಮ್ಮ ಯೂಟ್ಯೂಬ್ ಚಾನಲ್, ಇದರಲ್ಲಿ 3 ಹಾಡುಗಳು ತಮ್ಗೆ ಅವೈಲೇಬಲ್ ಇರುತ್ತೆ. ದಯಮಾಡಿ ಹಂಚಿ ಹರಿಸಿ ಅಂಡ್ ಟ್ರೈಲರ್ ಕೂಡ ನೋಡಿ. ನಮ್ಮ ಪಾಪ್ಕಾರ್ನ್ ಸಿನಿಮಾ ಅಂಡ್ ನಮ್ಮ ಪಾಪ್ಕಾರ್ನ್ ಮ್ಯೂಸಿಕ್.